ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಆಗಿರುವಂತಹ ಈ ಒಂದು ಮಿರ್ಚಿನ ಯಾವ ರೀತಿ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿರುವಂತಹ ಬೌಲ್ನಲ್ಲಿ ನಾನು ಒಂದು 2 ಬೌಲ್ ಆಗುವಷ್ಟು ನಾನು ಅಗಲವಾಗಿರುವ ಪಾತ್ರೆಯಲ್ಲಿ ಕಡಲೆಬೇಳೆ ಹಿಟ್ಟು ಅಂದರೆ ನಾನು ಹಸಿಬೇಳೆ ಹಿಟ್ಟು ಅಂತಿದ್ರು ನಮ್ಮ ಕಡೆ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಚಿಟಿಕೆ ಮೇಲ್ಗಡೆ ಅಂದರೆ 1-2 ಚಿಟಿಕೆ ಆಗುವಷ್ಟು ನಾನು ಸ್ಪೂನಲ್ಲಿ ತೊಗೊಂಡಿದ್ದೀನಿ, ಸೋಡಾನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಸೋಡಾ ಹಾಕ್ಕೊಳ್ಳೇಬೇಕ್ರಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್. ಅದಾದಮೇಲೆ ಒಂದು ಸ್ವಲ್ಪ ಅಜ್ವಾನ್ ಕಾಳು ಅಂದರೆ ಓಮ್ ಕಾಳು ಅಂತಿರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು ಸತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗತ್ತೆ ರೀ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತೇವೆ ನೋಡಿರಿ ಅಷ್ಟು ಚೆನ್ನಾಗಿ ಬಜಿ ನಮ್ಗೆ ಅಂದರೆ ಮಿರ್ಚಿ ಬರ್ತಾವೆ ನೋಡಿರಿ. ನಮ್ಮ ಕಡೆ ಅಂತೂ ಫೇಮಸ್ ನೋಡಿರಿ, ಉತ್ತರ ಕರ್ನಾಟಕದ ಕಡೆ. ಈ ಕಡೆ ಬಂದ್ರಿ ಅಂತಂದ್ರೆ ಮಿರ್ಚಿ ಮತ್ತು ಮಂಡಕ್ಕಿನ ತಿನ್ನೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಯಾರಾದರೂ ಉತ್ತರ ಕರ್ನಾಟಕದ ಕಡೆ ಅದು ಗದಗಿನ ಸೈಡ್ ಬಂದ್ರಿ ಅಂತಂದ್ರೆ ನೋಡಿರಿ. ಈಗ ಹಿಟ್ಟನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡೇನಿ ರೀ. ಹಿಟ್ಟು ಚೆನ್ನಾಗಿ ಕಲ್ತಿದ್ದಾದಮೇಲೆ ನಾನು ಮೆಣ್ಸಿಕಾಯಿ ತೊಗೊಂಡೆ ನೋಡಿರಿ. ಇವಾಗ ಮಿರ್ಚಿ ಮಾಡಾಕಂಥೇಳಿ ಉದ್ದಗೆ ಇರುವಂತಹ ಒಂದು ಮೆಣ್ಸಿಕಾಯಿ ಬರ್ತಾವೆ ನೋಡಿರಿ, ಅವನ್ನ ತೊಗೊಂಡಿದ್ದೀನಿ. ಅವನ್ನ ನಾನು ಏನು ಮಾಡ್ತೀನಿ ರೀ ಅಂದ್ರೆ ಹಿಂದ್ಗಡೆ ಇರುವಂತಹ ತುದಿನ ಸ್ವಲ್ಪ ಮುರ್ಕೋತಾ ಇದ್ದೀನಿ ರೀ. ಅಂದರೆ ಮುರಿದು ಇಟ್ಕೊಂಡ್ವಿ ಅಂತಂದ್ರೆ ನಾವು ಎಣ್ಣೆ ಒಳಗೆ ಹಾಕೋದುವಾಗ ಸಿಡಿಯೋದಿಲ್ಲ ರೀ ಅವು ಮೆಣ್ಸಿಕಾಯಿ. ಅದಕ್ಕಂತ ಹೇಳಿ ನಾನು ಹಿಂದಿನ ತುದಿನ ಮುರ್ಕೋತಾ ಇದ್ದೀನಿ. ಅದಾದಮೇಲೆ ಕಾದಿರುವಂತಹ ಎಣ್ಣೆನ ನಾನು ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು 2 ಸ್ಪೂನ್ ಆಗುವಷ್ಟು ನಾನು ಕಾದಿರುವಂಥ ಎಣ್ಣೆನ ಹಾಕ್ಕೊಳಕತ್ತೀನಿ. ಅಂದರೆ ಎಣ್ಣೆನ ನಾನು ಮೊದಲ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಆಯ್ದ ಎಣ್ಣೆನ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಹಾಕ್ಕೊಂಡದಾದ ನಂತರ ಮೆಣ್ಸಿಕಾಯಿ ಇಟ್ಟು ಚೆನ್ನಾಗಿ ಅದನ್ನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ರೀ ಮೆತ್ತಗೆ ಒಂದು ಕಡೆ ಸೈಡಿಂದ ನಾನು. ಯಾಕಂದರೆ ಎಣ್ಣೆ ಹಾಕಿರ್ತೀವಲ್ರಿ ಸುಡೋದು, ಅದಕ್ಕೋಸ್ಕರ ಕೈಲಿ ಮುಟ್ಟಬಾರ್ದು. ಈ ಥರ ಮೆಣ್ಸಿಕಾಯಿಲೆ ನಾನು ಒಂದು ಸ್ವಲ್ಪ ಅದನ್ನ ಕರಗಿಸ್ಕೊಳತ್ತೀನಿ, ಅಂದರೆ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ನೆನೆಯೋದಕ್ಕೇನು ಬಿಡೋದು ಬೇಡ್ರಿ. ಒಂದು 5-10 ನಿಮಿಷ ನಾವು ಕಲಿಸುವಾಗನ ಚೆನ್ನಾಗಿ ಕಲಿಸ್ಬಿಟ್ವಿ ಅಂತಂದ್ರೆ ನೆನೆಯುವಾಗ ಇಡುವಂಥ ಅವಶ್ಯಕತೆನೇ ಇಲ್ಲ ನೋಡಿರಿ. ಇದನ್ನು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಮಿರ್ಚಿನ ಬಿಟ್ಟು ತೋರಿಸ್ತೀನಿ ನೋಡಿರಿ. ನಿಮ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ರೀ. ಅದ್ರಾಗ ಇದು ಮಂಡಕ್ಕಿ ಅಂತೂ ಇದ್ರ ಜೊತೆಗಿತ್ತಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಮಿರ್ಚಿ. ಹಂಗಾರೆ ನಾನು ಹೇಳುವಂತಹ ಈ ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ತುಂಬಾ ರುಚಿಯಾಗಿರುವಂತಹ ಯಾವ ರೀತಿಯಾಗಿ ಬಿಡ್ತೈತೆ ನೋಡಿರಿ. ಇಲ್ಲೇ ಬಜ್ಜಿ ತೋರಿಸ್ತಾ ಇದ್ದೀನಿ ನಾನು. 2 ಸೈಡ್ ಅದು ಮೇಲ್ಗಡೆ ಒಂದು ಸೈಡ್ ಅಷ್ಟೇ ಬಜ್ಜಿಗೆ ಅಂದರೆ ಮಿರ್ಚಿಗೆ ಒಂದು ಸೈಡ್ ಅಷ್ಟೇ ಹಿಟ್ಟು ಹತ್ತಿರ್ತೈತಿ, ಇನ್ನೊಂದು ಸೈಡಿಗೆ ಹತ್ತಿರಂಗಿಲ್ಲ. ಯಾಕಂದರೆ ಮೆಣ್ಸಿಕಾಯಿ ಫುಲ್ ಕಾಣ್ತಿರ್ತೈತಿ. ಅದರಂಗೆ ನಾನು ಈ ಥರ ಮಾಡ್ಕೊಳಕತ್ತೀನಿ, ತೋರಿಸ್ತಾ ಇದನ್ನೆಲ್ಲ. ಈ ರೀತಿಯಾಗಿ ಬಿಟ್ಕೊಂಡ್ರಿ ಅಂತಂದ್ರೆ ತುಂಬಾ ಚೆನ್ನಾಗಾಗ್ತಾವೆ, ಹಾಗೆ ಕ್ರಿಸ್ಪಿ ಕೂಡ ಆಗಿತ್ತು. ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೋದು ಬೇಡ್ರಿ, ಅಕ್ಕಿ ಹಿಟ್ಟು ಅದು ಇದು ಏನೂ ಹಾಕೋದು ಬೇಡ್ರಿ. ಹಂಗೆ ಜೋಳದ ಹಿಟ್ಟು ಹಾಕ್ತಾರೆ, ಜೋಳದ ಹಿಟ್ಟನ್ನ ಏನು ಹಾಕೋದೇನು ಬೇಡ್ರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬರೀ ಕಡಲೆಬೇಳೆ ಹಿಟ್ಟಿನಿಂತನ ತುಂಬಾ ಗರಿಯಾಗಿ ಬರ್ತಾವೆ ಇವು ಮಿರ್ಚಿ. ಸಾಯಂಕಾಲ ಟೀ ಟೈಮ್ ಜೊತೆಗಂತೂ ಭಾಳ ಮಸ್ತ್ ಆಗ್ತಾವೆ ರೀ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಊರಿನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇನ್ನು ಫ್ರೈ ಮಾಡ್ಕೋಬೇಕ್ರಿ. ಅದಾದ ನಂತರ ನಾನು ಮತ್ತೆ ನೆಕ್ಸ್ಟ್ ಒಂದು ಮಿರ್ಚಿನ ಹಾಕಾಕತ್ತೀನಿ ನೋಡಿರಿ. ಸೆಕೆಂಡ್ ಬ್ಯಾಚ್ ಹಾಕಾಕತ್ತೀನಿ. ಒಂದು 2 ಹಾಕೋರಿ, ಯಾಕಂದರೆ ಒಮ್ಮಕ್ಲೆ ಹಾಕ್ಕೊಂಡ್ರಂದ್ರೆ ಮಿರ್ಚಿ ಬೇಯೋದಿಲ್ಲ. ನೋಡ್ತಾ ಇದ್ರಲ್ಲ ಎಡ್ಜಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊತೈತಿ, ಹಾಗೆಯೇ ತೂತು ಥರ ಹೆಂಗೆ ಬಿಡಾಕತ್ತೈತಿ ನೋಡಿರಿ. ಈ ಥರ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳತ್ತೀನಿ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಇದಕ್ಕೆ ಅಕ್ಕಿ ಹಿಟ್ಟಾಗಲಿ ಮತ್ತೊಂದು ಯಾವುದಾದ್ರೂ ಹಿಟ್ಟಾಗಲಿ ಇದನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಜೋಳದ ಹಿಟ್ಟು ಹಾಕ್ಬೇಕಂತ ಹೇಳ್ತಾರೆ, ಬಟ್ ಜೋಳದ ಹಿಟ್ಟು ಹಾಕೋದ್ರಿಂದನೂ ಅದೇನು ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ. ಬರೀ ಈ ಮಿರ್ಚಿನ ಬೇರೆ ಕಡೆ ನೋಡ್ತಾ ಇರ್ಬೋದು ಅಂಗಡಿ ಒಳಗೆ, ಈ ಬಜ್ಜಿ ಹಿಟ್ಟಿಲ್ಲ ಅಷ್ಟೇ ಮಾಡ್ತಾರೆ ರೀ, ಅದಕ್ಕೆ ಬೇರೆ ಏನೂ ಕುಡಿಸಿರಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿರ್ತಾವೆ. ನೋಡ್ತಾ ಇದ್ರಲ್ಲ, ಈಗ ಮಿರ್ಚಿ 2 ಸೈಡ್ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ. ಇಷ್ಟು ಫ್ರೈ ಆದರೆ ಸಾಕು ನೋಡಿರಿ ಮಿರ್ಚಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಈ ವಿಡಿಯೋನ ಒಂದು ಲೈಕ್ ಕೊಡಿರಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನ ಒತ್ತಿದ್ರಿ ಅಂತಂದ್ರೆ ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮ್ಗೆ ಬಂದು ತಲುಪ್ತಾವೆ, ನೀವೇ ನೋಡ್ಬೋದು ನನ್ನ ವಿಡಿಯೋನ. ಹಾಗಂದ್ರೆ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ತಪ್ಪದಂಗೆ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.